ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜಾಹೀರಾತುಗಳನ್ನು ನೋಡಿ ಜನ ಬಹಳ ಮೋಸ ಹೋಗ್ತಾ ಇದ್ದಾರೆ. ಈ ಒಂದು ಜಾಹೀರಾತು ನೀವೇನಾದರೂ ಕೇಳಿಬಿಟ್ರೆ ಅಥವಾ ನೋಡಿದವರಾಗಿದ್ರೆ ನಿಜಕ್ಕೂ ಆಶ್ಚರ್ಯ ಆಗೋಗ್ಬಿಡುತ್ತೆ. ನನ್ನನ್ನು ಗರ್ಭಿಣಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಗಳಿಸಿ, ಗರ್ಭಿಣಿ ಮಾಡಿದರೆ 13 ಲಕ್ಷ ರೂಪಾಯಿ ಹಣ ಜೊತೆಗೆ ಒಂದು 2 BHK ಫ್ಲಾಟ್ ಕೂಡ ಕೊಡ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಹರಿದಾಡ್ತಾ ಇದೆ. ಜಾಹೀರಾತಿನ ಹೆಸರಲ್ಲಿ ಪುರುಷರನ್ನ ಬಲೆಗೆ ಬೀಳಿಸ್ತಾರೆ ವಂಚಕರು. ದೇಹ ಸುಖದ ಜೊತೆಗೆ ಹಣ ಗಳಿಸಿ ಅಂತ ಆಫರ್ ನೀಡ್ತಾರೆ. ಗರ್ಭಿಣಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಗಳಿಸಿ ಅಂತ ಹೇಳಿ, ಗರ್ಭಿಣಿ ಮಾಡಿದ್ರೆ 13 ಲಕ್ಷ ರೂಪಾಯಿ ಹಣ ಮತ್ತು 2 BHK ಫ್ಲಾಟ್ ಕೊಡ್ತೀವಿ. ಈ ರೀತಿಯಾದಂತ ಒಂದು ಜಾಹೀರಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಜಾಹೀರಾತಿನ ಹೆಸರಲ್ಲಿ ಪುರುಷರನ್ನ ಬಲೆಗೆ ಬೀಳಿಸುವಂತ ಒಂದು ಸಂಚು. ಸೊ ಎಷ್ಟು ಜನ ಮೋಸ ಹೋಗಿರ್ಬೋದು, ಜಸ್ಟ್ ಇಮ್ಯಾಜಿನ್. ಗರ್ಭಿಣಿ ಮಾಡಬೇಕಂತೆ, ಮಾಡಿದ್ರೆ 13 ಲಕ್ಷ ರೂಪಾಯಿ ಹಣ ಕೊಡ್ತಾರಂತೆ, 2 BHK ಫ್ಲಾಟ್ ಗಿಫ್ಟ್ ಕೊಡ್ತಾರಂತೆ. ಸೊ ಸಾಕಷ್ಟು ಜನ ಮೋಸ ಹೋಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಬೆನ್ನತ್ತಿದ್ದಾರೆ ಪೊಲೀಸರು. ವಂಚಕರ ಜಾಲ ಹುಡುಕುತ್ತಾ ಹೊರಟಾಗ ಬಿಹಾರದ ಲಿಂಕ್ ಇರೋದು ಗೊತ್ತಾಗುತ್ತೆ. ಬಿಹಾರದ ವಂಚಕರು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತ ಜಾಹೀರಾತನ್ನ ಬಿಟ್ಟಿದ್ದಾರೆ. ಸುಂದರ ಯುವತಿಯರ ಫೋಟೋ ವಿಡಿಯೋ ಬಳಸ್ಕೊಂಡು ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ನೋಡಿ ಮರುಳಾದವರಿಗೆ ಸಂಪರ್ಕ ಸಂಖ್ಯೆ ನೀಡ್ತಾರೆ ವಂಚಕರು. ವಂಚಕರು ನೀಡುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ಕತೆ ಮುಗೀತು. ನಯವಾಗಿ ಮಾತಾಡ್ತಾರೆ, ಬಲೆಗೆ ಬೆಳೆಸ್ಕೊಳ್ತಾರೆ. ಮೊದಲಿಗೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು ಅಂತ ತಾಕೀತು ಮಾಡ್ತಾರೆ ವಂಚಕರು. 20,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್. ಹಣ ಕಟ್ಟಿದ ಬಳಿಕ ವಂಚಕರ ಮೊಬೈಲ್ ನಂಬರ್ ಆಫ್ ಆಗುತ್ತೆ, ಬಂದಾಗುತ್ತೆ. ದೇಹ ಸುಖ, 13 ಲಕ್ಷ ಹಣ, ಫ್ಲಾಟ್ ಆಸೆಗೆ ಮರುಳಾಗಿ ಹಣ ನೀಡ್ತಾ ಜನ ಮರುಳಾಗಿ ಬಿಡ್ತಾರೆ. ಹಣ ಕೊಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. 20,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ಆರಾಮಾಗಿ ಒಂದು 2 BHK ಫ್ಲಾಟ್ ಸಿಗುತ್ತಲ್ಲ ಅನ್ನೋ ಒಂದು ಆಸೆ, ಮತ್ತೊಂದು ಕಡೆ 13 ಲಕ್ಷ ರೂಪಾಯಿ ಹಣ ಸಿಗುತ್ತಲ್ಲ ಅನ್ನೋ ಒಂದು ದುರಾಸೆ. ಸುಂದರ ಯುವತಿಯರು ಫೋಟೋ ವಿಡಿಯೋ ಅಲ್ಲೆಲ್ಲ ಇರುತ್ತೆ. ಹುಡುಗಿಯರ ಹತ್ರ ವಿಡಿಯೋ ಮಾಡಿಸ್ತಾರೆ ಅವರು. ಈ ರೀತಿಯಾಗಿ ಜಾಹೀರಾತು, ನನ್ನನ್ನು ಗರ್ಭಿಣಿ ಮಾಡಿ ನಿಮಗೆ 13 ಲಕ್ಷ ರೂಪಾಯಿ ಹಣ ಕೊಡ್ತೀವಿ, 2 BHK ಫ್ಲಾಟ್ ಕೊಡ್ತೀವಿ, ಈ ನಂಬರ್ಗೆ ಕರೆ ಮಾಡಿ. ಈ ರೀತಿಯಾಗೆಲ್ಲ ಆ ವಿಡಿಯೋದಲ್ಲಿ ಇರುತ್ತೆ. ಒಂದು ಹುಡುಗಿ ಮಾತಾಡ್ತಾಳೆ. ಸೊ ಅದನ್ನು ನಂಬಿ ಒಂದಿಷ್ಟು ಜನ ಹುಡುಗರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅಲ್ಲಿ ಮಾತಾಡೋರೇ ಬೇರೆ ಇರ್ತಾರೆ. 20,000 ರೂಪಾಯಿ ನೀವು ರಿಜಿಸ್ಟ್ರೇಷನ್ ಫೀಸ್ ಕೊಡಬೇಕು, ಅದಾದ ನಂತರ ಮುಂದಿನ ಪ್ರಕ್ರಿಯೆ ಅಂತ ಹೇಳ್ತಾರೆ. ಸೊ ಆಗ ನಂಬಿ 20,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಮಾಡ್ಕೊಂಡ ನಂತರ ಮೊಬೈಲ್ಗೆ ಮತ್ತೆ ಕರೆ ಮಾಡಿದರೆ ನಂಬರ್ ಆಫ್ ಇರುತ್ತೆ. उसको हम एक गाड़ी मकान देंगे 2 BHK और 25 से 30 लाख वैसे उसकी पेमेंट है फिक्स, बट अगर जितना ज्यादा वो गुड लुक्स होगा उसको उतनी ज्यादा पेमेंट हम अच्छी दे देंगे. लड़का देखने में अच्छा होना चाहिए, जाति धर्म कलर कुछ मैटर नहीं करता. जो भी लड़का मुझे मां बनने की खुशी देगा उसको हम एक गाड़ी मकान देंगे 2 BHK और 25 से 30 लाख वैसे उसकी पेमेंट है फिक्स, बट अगर ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಂಥ ಜಾಹೀರಾತುಗಳಿಂದ ಸಾಕಷ್ಟು ಜನ ಮೋಸ ಹೋಗ್ತಾ ಇರೋದನ್ನ ನಾವು ಪ್ರತಿನಿತ್ಯ ಗಮನಿಸ್ತಾನೆ ಇದ್ದೀವಿ. ಬಟ್ ಇದು ಪೊಲೀಸರ ಗಮನಕ್ಕೆ ಯಾವಾಗ ಬಂದಿರೋದು ಮತ್ತು ಈ ಜಾಹೀರಾತು ಅಸಲಿಗೆ ಯಾವಾಗಿಂದ ಪ್ರಕಟ ಆಗಿರೋದು, ಜೊತೆಗೆ ಮೋಸ ಹೋದವರ ಸಂಖ್ಯೆ ಜಾಸ್ತಿನೇ ಇರುತ್ತೆ? ಖಂಡಿತ ರಾಮ್, ಏನಂದ್ರೆ ಒಂದು 4-5 ಒಂದು ತಿಂಗಳ ಹಿಂದೆಯಿಂದ ಈ ಒಂದು ಜಾಹೀರಾತು ದೇಶಾದ್ಯಂತ ಎಲ್ಲಾ ಕಡೆ ಈ ಒಂದು ಜಾಹೀರಾತು ಕೇಳಿ ಬರ್ತಾ ಇತ್ತು. ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು, ವಾಟ್ಸ್ಆಪ್ ಇರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಈ ಜಾಹೀರಾತು ಹರಿದಾಡ್ತಿತ್ತು. ಏನೊಂದು ಈ ಒಂದು ನಂಬರ್ ಕೂಡ ಅದ್ರಲ್ಲಿ ಡಿಸ್ಪ್ಲೇ ಆಗ್ತಿತ್ತು. ಆ ನಂಬರಿಗೆ ಕರೆ ಮಾಡಿದ್ರೆ ಮೊದಲಿಗೆ 20,000 ರೂಪಾಯಿ ಹಣ ಕಟ್ಟಿ ಅಂತ ಹೇಳೋರು. ಆ ನಂತರ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಅವರು ಹಣ ಕಟ್ಟಕ್ಕೆ ಹೇಳ್ತಿದ್ರು, ಆ ಹಣ ಕಟ್ಟಿದ ನಂತರ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗ್ತಿತ್ತು. ಜೊತೆಗೆ ಅವರು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಜನರಿಂದ ದುಡ್ಡು ಹಾಕಿಸ್ಕೊಂತಿದ್ರು. ಈಗ ಈ ರೀತಿ ದುಡ್ಡು ಕೊಟ್ಟು ಹಣ ಕಳ್ಕೊಂಡವರು ತಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಭಯದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಹಾಗಾಗಿ ಇವಾಗ ಏನೋ ಬಿಹಾರದಲ್ಲಿ ಒಂದು 3-4 ಜನರನ್ನ ಸೆರೆ ಮಾಡಲಾಗಿದೆ. ಆದ್ರೆ ನಿಜಕ್ಕೂ
ಎಷ್ಟು ಜನ ಹಣ ಕೊಟ್ಟಿದ್ದಾರೆ ಅಂತ ಇದುವರೆಗೂ ಪೊಲೀಸರು ಲೆಕ್ಕ ಸಿಕ್ಕಿಲ್ಲ. ಮತ್ತೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣ ಹೋಗಿರೋದ್ರಿಂದಾಗಿ ಎಷ್ಟು ಬ್ಯಾಂಕ್ ಖಾತೆಗಳಿಗೆ ಹಣ ಹೋಗಿದೆ ಅಂತಾನು ನಿಖರವಾದ ಲೆಕ್ಕ ಸಿಗ್ತಾ ಇಲ್ಲ. ಒಟ್ನಲ್ಲಿ ಇದೊಂದು ಹೊಸ ರೀತಿಯ ಸ್ಕ್ಯಾಮ್ ಅಲರ್ಟ್ ಇದು. ಈ ಸ್ಕ್ಯಾಮ್ಗೆ ಬಲಿಯಾದವರು ಮರ್ಯಾದೆ ಗಂಜಿ ದೂರ್ ಕೊಡಲ್ಲ ಅಂತ ವಂಚಕರಿಗೂ ಗೊತ್ತಿತ್ತು. ಅದೇ ಕಾರಣದಿಂದಾಗಿ ಜನ ಈ ಒಂದು ಈ ಸ್ಕ್ಯಾಮ್ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ಸದ್ಯದ ಮಟ್ಟಿಗೆ ಈ ಸ್ಕ್ಯಾಮ್ ಅಂತೂ ಬಯಲಾಗಿದೆ. ಆದ್ರೆ ಹೊಸ ರೂಪದಲ್ಲಿ ಇನ್ಯಾವ್ಯಾವ ರೀತಿಯಾದ ಸ್ಕ್ಯಾಮ್ಗಳು ಆಗ್ಬೋದು ಅನ್ನೋ ಕಾರಣಕ್ಕೆ ಪೊಲೀಸ್ನವರು ಜನರಿಗೆ ಈ ಒಂದು ಎಚ್ಚರಿಕೆ ಸಂದೇಶನ ಕೊಟ್ಟಿದ್ದಾರೆ. ರಾಮ್, ಒಂದು ಈಗ ಹೌದು ಈ ಒಂದು ಏನು ಈ ಒಂದು ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದಾದ ನಂತರ ಇವ್ರಿಗೆ ಅಷ್ಟು ಗೊತ್ತಾಗಲ್ವಾ, ಅಂದ್ರೆ ಜನರು ಅಷ್ಟು ಹುಚ್ಚರಿರ್ತಾರ ದಿಲೀಪ್? ಯಾಕೆ ಅಂತ ಅಂದ್ರೆ 20,000 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿದಾಗ ಇವರಿಗೆ ಗಮನಕ್ಕೆ ಬರಲ್ವಾ, ಅರಿವಿಗೆ ಬರಲ್ವಾ ಅಂತ ಮೋಸ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಖಂಡಿತ. ಇವ ನೀವೇನ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಒಂದು ಹುಡುಗಿದೇನ್ ವಿಡಿಯೋ ಬರ್ತಾ ಇದೆ, ಅಲ್ಲಿ ಒಂದ್ ರೀತಿ ಅಪೀಲಿಂಗ್ ಆಗಿ ಮಾತಾಡ್ತಾರೆ. ಅವ್ರ ಜೊತೆ ಕಾಲ್ ಮಾಡಿದಾಗ್ಲೂ ಕೂಡ ತುಂಬಾ ನಯವಾಗಿ ಮಾತಾಡ್ತಾರೆ. ಅವ್ರಿಗೆ ನಿಮ್ಮ ಅಗತ್ಯ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮರಳು ಮಾಡ್ತಾರೆ. ಹಾಗಾಗಿ ಜನ ಕೂಡ ಈ ರೀತಿಯಾದಂತ ಒಂದು ನಯವಂಚಕರ ಮಾತನ್ನ ನಂಬ್ತಿದ್ದಾರೆ. ಮತ್ತೆ ಅವರು ಕನ್ವಿನ್ಸ್ ಮಾಡೋ ಸ್ಟೈಲಿಗೆ ಮರಳಾಗ್ತಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಹಣವನ್ನ ರವಾನೆ ಮಾಡೋದಕ್ಕೆ ಮುಂಚೆ ಅವ್ರಿಗೆ ಯೋಚನೆ ಮಾಡ್ಬೇಕಾಗಿತ್ತು. ಮತ್ತೆ ಈ ಒಂದು ರೀತಿಯಾದಂತ ನಂಬರ್ಗಳಲ್ಲಿ ಕರೆ ಬರ್ತಿದೆ ಅಥವಾ ಈ ರೀತಿಯಾದಂತ ಒಂದು ಆಫರ್ ಎಷ್ಟು ಮಟ್ಟಿಗೆ ಸರಿ, ಈ ಒಂದು ರೀತಿ ಆಫರ್ ಬಂದ ಸಂದರ್ಭದಲ್ಲಿ ಅದು ಕೂಡ ನೈತಿಕವಾಗಿ ಕೂಡ ತಪ್ಪದು. ಹಾಗಾಗಿ ಕಾನೂನು ಪ್ರಕಾರ ತಪ್ಪು ಅನ್ನೋದು ಸೆಕೆಂಡ್ರಿ, ನೈತಿಕವಾಗಿ ಕೂಡ ಅದೊಂದು ಅಪರಾಧ ತಾನು ಮಾಡೋದು ಅನ್ನೋ ಅರಿವು ಜನಕ್ಕಿದ್ದಿದ್ರೆ ಈ ರೀತಿಯಾದಂತ ಸ್ಕ್ಯಾಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿರ್ಲಿಲ್ಲ ಅನ್ಸುತ್ತೆ. ರಾಮ್, ಎಸ್ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.